ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಜಿಲ್ಲಾದ್ಯಂತ ಗಿಡ ನೆಡುವ ಮುಖಾಂತರ ಪರಿಸರ ದಿನಾಚರಣೆಯನ್ನು ಆಚರಿಸುತ್ತಾ ಬಂದಿದ್ದು, ಇಂದು ನಗರದ ಜೂನಿಯರ್ ಕಾಲೇಜಿನಲ್ಲಿ ಜಿಲ್ಲಾ ಅರಣ್ಯ ವಲಯದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಬೋರಯ್ಯ ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಚಾಲನೆ ನೀಡಿ ಮಾತನಾಡಿದ ಅವರು, ನಮ್ಮ ಪ್ರಕೃತಿ ಮತ್ತು ಸುತ್ತಮುತ್ತಲಿನ ಪರಿಸರವನ್ನು ಮೊದಲು ನಾವು ಸ್ವಚ್ಛವಾಗಿ ಹಾಗೂ ಸುರಕ್ಷಿತವಾಗಿ ಇಟ್ಟುಕೊಳ್ಳುವ ಸಂಕಲ್ಪ ಮಾಡಬೇಕು. ಪ್ರತಿಯೊಬ್ಬರು ಕನಿಷ್ಠ ಒಂದು ಗಿಡವನ್ನು ನೆಟ್ಟು ಅದನ್ನು ಪೋಷಿಸಿ ಬೆಳೆಸಲು ಕೊಡುಗೆ ನೀಡಬೇಕು. ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗುತ್ತಿದ್ದು, ಇದು ಭೂಮಿಯ ಮೇಲೆ ತೀವ್ರ ಪರಿಣಾಮ ಬೀರುತ್ತಿದೆ. ಜನರು ಮಾರುಕಟ್ಟೆಗೆ ಹೋಗುವಾಗ ಮನೆಯಿಂದಲೇ ಬಟ್ಟೆ ಚೀಲಗಳನ್ನು ಕೊಂಡೊಯ್ಯುವ ಹಳೆಯ ಹವ್ಯಾಸವನ್ನು ಮತ್ತೆ ರೂಢಿಸಿಕೊಳ್ಳಬೇಕು. ಸರಳ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದರಿಂದ ಮಾಲಿನ್ಯವನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದು ಎಂದು ಹೇಳಿದರು. ನಾವು ಎಲ್ಲರೂ ಪಣ ತೊಡೋಣ, ನಮ್ಮ ಪ್ರಕೃತಿನ ಸುತ್ತಮುತ್ತ ಇರುವಂತದ್ದು. ಫಸ್ಟ್ ನಾನು ಮೊದಲೇ ಒಂದು ಸ್ಟೇಟ್ಮೆಂಟ್ ಮಾಡಿದೆ, ಥಿಂಕ್ ಗ್ಲೋಬಲಿ ಆಕ್ಟ್ ಲೋಕಲಿ ಅಂತ. ನಾವು ನಮ್ಮ ಸುತ್ತಮುತ್ತ ಇರುವಂತ ಪರಿಸರನ ನಾವು ಸರಿಯಾಗಿ ಇಟ್ಕೊಳ್ಳೋಣ. ಪ್ರತಿಯೊಬ್ಬರು ಒಂದು ಗಿಡ ನೆಡೋಣ, ಪೋಷಣೆ ಮಾಡೋಣ, ಅದು ದೊಡ್ಡದಾಗೋದಕ್ಕೆ ನಾವು ಅದಕ್ಕೆ ಸಹಾಯ ಮಾಡೋಣ. ಜೊತೆಗೆ ನಾವು ಪ್ಲಾಸ್ಟಿಕ್ ಯೂಸೇಜ್ ಅನ್ನ ಕಡಿಮೆ ಮಾಡೋಣ. ಮತ್ತೆ ಮಿನಿಮಮ್ ಸರಳವಾಗಿ ಬದುಕೋದಕ್ಕೆ ನಾವು ಆಲೋಚನೆ ಮಾಡಬೇಕು. ಯಾಕಂತಂದ್ರೆ ನಾವು ಎಷ್ಟು ಜಾಸ್ತಿ ಡಿಮ್ಯಾಂಡ್ ಮಾಡ್ತೀವಿ, ಬೇಡಿಕೆ ಸೃಷ್ಟಿ ಮಾಡ್ತೀವಿ, ಅಷ್ಟು ಇನ್ನೆಲ್ಲೋ ಪೊಲ್ಯೂಷನ್ ಆಗ್ತಿರುತ್ತೆ, ಇನ್ನೆಲ್ಲೋ ನಮ್ಮ ಭೂಮಿ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಸೊ ನಾನು ನಿಮಗೆ ಕೇಳೋದಿಷ್ಟೇ, ಸಣ್ಣ ಸಣ್ಣ ಚಟುವಟಿಕೆಗಳು. ಯಾಕಂದ್ರೆ ನಾವೆಲ್ಲರೂ ಮಾಡ್ತಾ ಇದ್ದೀವಿ. ನಾವು ಸಣ್ಣವರಾಗಿದ್ದಾಗ ಏನಾದರೂ ತರಕಾರಿ ಅದು ಇದು ತರಕ್ ಕಳಿಸಿದ್ರೆ ನಾವು ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇದ್ವಿ. ಇವಾಗ ನಾವು ಸೀದಾ ಹೋಗ್ತೀವಿ, ಪ್ಲಾಸ್ಟಿಕ್ ಇಟ್ಕೊಂಡು ಮನೆಗೆ ಬರ್ತೀವಿ. ಸ್ವಚ್ಛವಾಗಿ ಜೋಪಾನ ಮಾಡ್ಕೊಳ್ಳೋದು, ಅರಣ್ಯನ ಬೆಂಕಿಯಿಂದ ರಕ್ಷಣೆ ಮಾಡುವಂಥದ್ದು, ಮತ್ತೆ ವನ್ಯಜೀವಿಗಳ ಬಗ್ಗೆ ಒಂದು ದಯಾಪೂರ್ವಕವಾಗಿ ಅಂದ್ರೆ ಕಂಪ್ಯಾಷನ್ ನ ತೋರಿಸುವಂಥದ್ದು. ಸೊ ನಾವೆಲ್ಲರೂ ಪ್ರಕೃತಿ ಜೊತೆಗೆ ಪೂರಕವಾಗಿ ಬದುಕೋಣ ಅಂತ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತೀನಿ. ಜಿಲ್ಲೆಯಲ್ಲಿ MRI ಸ್ಕ್ಯಾನಿಂಗ್ ಯಂತ್ರದ ಕೊರತೆ ಸೇರಿದಂತೆ ಸಾರ್ವಜನಿಕ ಸಮಸ್ಯೆಗಳ ವಿರುದ್ಧ ಭಾರತೀಯ ಕಿಸಾನ್ ಸಂಘ ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದಿದೆ ಎಂದು ಸಂಘದ ಮುಖಂಡರು ತಿಳಿಸಿದ್ದಾರೆ. ಇತ್ತೀಚೆಗೆ ನಡೆದ ಕಾರ್ಯಕ್ರಮವೊಂದರಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಈ ಹಿಂದೆಯೂ ಆಜಾದ್ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ಸಾರ್ವಜನಿಕರ ಗಮನ ಸೆಳೆಯಲಾಗಿತ್ತು ಮತ್ತು ಅಕ್ರಮ ಕಲ್ಲು ಗಣಿಗಾರಿಕೆಯಂತಹ ಪ್ರಕೃತಿ ವಿರೋಧಿ ಚಟುವಟಿಕೆಗಳನ್ನು ತಡೆಗಟ್ಟುವಲ್ಲಿಯೂ ಕಿಸಾನ್ ಸಂಘ ಯಶಸ್ವಿಯಾಗಿದೆ. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಜನಪರ ಹೋರಾಟಗಳಿಗೆ ಸಂಘ ಮುಂಚೂಣಿಯಲ್ಲಿರಲಿದೆ ಎಂದು ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಮತ್ತಾವರ ಹೇಳಿದರು. ಭಾರತೀಯ ಕಿಸಾನ್ ಸಂಘ ಇದು ಮೊದಲನೇ ಕಾರ್ಯಕ್ರಮ ಅಲ್ಲ. ಈ ಹಿಂದೆ ಜಿಲ್ಲಾಸ್ಪತ್ರೆಯಲ್ಲಿ MRI ಸ್ಕ್ಯಾನಿಂಗ್ ಮಿಷಿನ್ಸ್ ಇರಲಿಲ್ಲ. ಇದ್ರ ಬೇಕು ಅನ್ನೋದ್ರ ಬಗ್ಗೆ ನಾವು ಆಜಾದ್ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿರ್ತೀವಿ. ಬರುತ್ತೆ ಫ್ಯೂಚರ್ ಅಲ್ಲಿ ಅಂತ ಹೇಳಿದ್ದಾರೆ. ಅದೇ ರೀತಿ ನೇಚರ್ಗೆ ಹತ್ರ ಆಗೋ ರೀತಿ ನಮ್ಮಲ್ಲಿ ಕಲ್ಲು ಗಣಿಗಾರಿಕೆ ಹೆಚ್ಚಾಗಿದ್ದ ಕಾರಣ ಅದನ್ನು ಸಹ ನಾವು ಸ್ಟಾಪ್ ಮಾಡಿರ್ತೀವಿ. ಹಿಂಗೆ ಹಲವು ಹೋರಾಟಗಳಲ್ಲಿ ಭಾರತೀಯ ಕಿಸಾನ್ ಸಂಘ ಮುಂಚೂಣಿಯಲ್ಲಿರ್ತದೆ. ಜೊತೆಗೆ ನಾನು ಒಂದು ಮಾತು ಹೇಳ್ತೀನಿ, ಇಲ್ಲೆಲ್ಲರೂ ಇರೋರು ಫ್ಯೂಚರ್ ಲೀಡರ್ಸ್ ಇದ್ದೀರಾ, ಫ್ಯೂಚರ್ ಆಫೀಸರ್ಸ್ ಇದ್ದೀರಾ. ಬಟ್ ಲೀಡರ್ಶಿಪ್ ಮತ್ತೆ ಆಫೀಸರ್ಸ್ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಬಿಕಾಸ್ ಐಡೆಂಟಿಟಿ ಇಲ್ಲ ಅಂದ್ರೆ ಸೊಸೈಟಿಲಿ ಯಾರು ಮರ್ಯಾದೆ ಕೊಡಲ್ಲ. ಐಡೆಂಟಿಟಿ ತುಂಬಾನೇ ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ಸ್ಟೂಡೆಂಟ್ಸ್ ಎಲ್ಲರೂ ಸಹ ನಿಮ್ಮ ಐಡೆಂಟಿಟಿನ ನೀವು ಗುರುತಿಸ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ಹೀಗೇನೆ ಇಲ್ಲ ಸಮಾಜ ಸೈಡಿಗೆ ನಿಲ್ಲಿಸ್ಬಿಡುತ್ತೆ. ಎಲ್ಲರನ್ನು ಸಮಾಜ ಸೈಡಿಗೆ ನಿಲ್ಲಿಸಬಾರ್ದು. ಐ ಆಮ್ ದ ಲೀಡರ್ ಅಂತ ನಿಲ್ಬೇಕು, ಐ ಆಮ್ ದ ಆಫೀಸರ್ಸ್ ಅಂತ ಮುಂದಕ್ಕೆ ಬರಬೇಕು ಅಂತ ನಾನು ಹೇಳ್ತೀನಿ. ನೀವು ಮುಂದೊಂದು ದಿನ ಎಲ್ಲ ಒಂದು ಒಳ್ಳೆಯ ಕಾರ್ಯಕ್ರಮಗಳಿಗೆ ಈ ಸಮಾಜದಲ್ಲಿ ಸಪೋರ್ಟ್ ಮಾಡಬೇಕು, ಜೊತೆ ನಿಲ್ಬೇಕು ಅಂತ ನಾನು 2 ಮಾತು ಹೇಳ್ತೇನೆ. ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಸಂಚಾಲಕರಾದ ಸಾಗರ್ ಶ್ರೀನಿವಾಸ್ ಮಾತನಾಡಿ, ನಮ್ಮ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಜೂನಿಯರ್ ಕಾಲೇಜಿನಲ್ಲಿ ಪರಿಸರ ದಿನಾಚರಣೆಯ ನಿಮಿತ್ತ ಸಸಿಗಳನ್ನು ನೆಡುವ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದೇವೆ.
ಜಿಲ್ಲೆಯ ಹಲವು ಕಡೆಗಳಲ್ಲಿ ಸಸಿ ನೆಡುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಮತ್ತು ನಾಗರಿಕರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ. ಇದಕ್ಕೆ ಪೂರಕವಾಗಿ ಡಿಎಫ್ಒ ಅವರು ಆಗಮಿಸಿ ಚಾಲನೆ ನೀಡಿದ್ದಾರೆ. ಪ್ರತಿ ಮನೆಯೂ ಒಂದೊಂದು ಗಿಡ ನೆಡುವ ಸಂಕಲ್ಪ ಮಾಡಬೇಕು. ಮಳೆ ಕೊರತೆಯಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಆಗುತ್ತಿರುವ ಸಮಸ್ಯೆಯನ್ನು ನೀಗಿಸಲು ಪರಿಸರ ಬೆಳೆಸುವುದು ಅತ್ಯಗತ್ಯವಾಗಿದೆ ಎಂದು ಹೇಳಿದರು. ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಜಿಲ್ಲೆಯಾದ್ಯಂತ ಸರಿಗೂ ನಾನು ತಿಳಿಸಿದ್ದೀವಿ. ಜಿಲ್ಲೆಯಾದ್ಯಂತ ಈ ಪರಿಸರ ದಿನಾಚರಣೆ ನಿಮಿತ್ತ ನಾವು ಸ್ಯಾಪ್ಲಿಂಗ್ಸ್ನ ಪ್ಲಾಂಟಿಂಗ್ ಮಾಡುವಂಥ ಪ್ರೋಗ್ರಾಮ್ನ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಚಿಕ್ಕಮಗಳೂರಿನಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಇದಕ್ಕೆ ಮೊದಲನೇದಾಗಿ ಒಂದು ಪೀಪಲ್ ಫ್ರೆಂಡ್ಲಿ ಇರ್ತಕ್ಕಂಥ ದಕ್ಷ ಅಧಿಕಾರಿ ನಮ್ಮ DFO ಸಾಹೇಬರು ಅವ್ರು ಇವತ್ತು ಏನಂತಂದರೆ ಅವರಿಗೆ ಬರೋ ಟೈಮೇ ಇರಲಿಲ್ಲ. ಎಕ್ಸಿಕ್ಯೂಟಿವ್ನಲ್ಲಿ ಅಲ್ಪರಲ್ಲಿ ಮಹತ್ವರು ಅಂತಂದರೆ ಕೆಲವು ಜನ ಸಿಗೋದು. ಅಂಥದ್ರಲ್ಲಿ ನಮ್ಮ DFO ಸಾಹೇಬರು ಅವರ ಆಫೀಸಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮನ್ನ ಅಂತಲ್ಲ ಎಲ್ಲ ಪಬ್ಲಿಕ್ಸನ್ನು ಅವ್ರು ಕೊಡುವಂಥ ರೆಸ್ಪಾನ್ಸು ಅವರ ಬಿಡುವಿಲ್ಲದ ಟೈಮಲ್ಲೂ ಕೂಡ ಮೇಲೆ ಈ ಸಸಿಗಳು ನಾವು ಹಾಕಿದ ದಿವಸ ಇವತ್ತು ಅದನ್ನ ನೀವು ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಮುಂದೆ ನಿಮಗೆ ಒಳ್ಳೆ ದಾರಿ ಆಗ್ತೈತಿ. ಪರಿಸರ ಉಳಿದ್ರೆ ಎಲ್ಲ ನಮ್ಮ ಇದು ಆರೋಗ್ಯನೂ ಕಾಪಾಡ್ದಂಗೆ. ಪರಿಸರ ಏನಪ್ಪ ಅಂತಂದ್ರೆ ಒಂದು ಗಿಡ ನೆಟ್ಟರೆ ಅದು ಜಲ ಇಂಬರ್ತೈತಿ. ಪರಿಸರ ಮಾಲಿನ್ಯದ ವಿದ್ಯಾರ್ಥಿಗಳೇ, ಸೊ ಇಂದು ನಮ್ಮ ಕಾಲೇಜಿನಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿತ್ತು. ಅರಣ್ಯ ಇಲಾಖೆಯವರು ಹಾಗೂ ಭಾರತೀಯ ಕಿಸಾನ್ ಸಂಘದವರು ಈ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಾರೆ. ಸೊ ಇದು ಇಂಥ ಪ್ರೋಗ್ರಾಮ್ಗಳು ಎಲ್ಲ ಕಡೆ ನಡೀಲಿ, ಇದು ತುಂಬ ಒಳ್ಳೆಯದು ಅಂತ ನಾನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಚಿಕ್ಕಮಗಳೂರು ಜಿಲ್ಲೆಯ ಏನು ಪರಿಸರ ದಿನಾಚರಣೆಗೆ ಜೂನಿಯರ್ ಕಾಲೇಜಿನಲ್ಲಿ ನಮ್ಮ DF ಕೋರೆಯವರು ನಮಗೆ ಸಸಿಗಳನ್ನು ಕೊಡಿಸಿ ಇಲ್ಲಿ ಮಕ್ಕಳೊಂದಿಗೆ ನಮಗೆ ಸಹಕಾರ ನೀಡಿ ಒಳ್ಳೆ ಏನು ಪರಿಸರ ಉಳಿಸ್ಬೇಕು ಅಂತ. ನಾವು ಪರಿಸರ ಉಳಿಸಿದರೆ ಮಾತ್ರ ಮಳೆ ಬರುತ್ತೆ. ಇಲ್ಲಿ ಗಿಡಗಳನ್ನೆಲ್ಲ ನಾಶ ಮಾಡ್ತಾಯಿರಿ. ಆದ್ದರಿಂದ ನಾವೀಗ ಚಿಕ್ಕಮಗಳೂರು ಜಿಲ್ಲೆ ಪ್ರಥಮ ಬಾರಿ ನಮ್ಮ ಜಿಲ್ಲೆಯ 9 ತಾಲೂಕುಗಳಲ್ಲಿ ಏನು ಕಿಸಾನ್ ಸಂಘ ಇದೆ, ಪ್ರತಿಯೊಂದು ತಾಲೂಕಿನಲ್ಲಿ ಹೋಬಳಿ ಮಟ್ಟದಲ್ಲಿ ನಾವು ಶಾಲಾ ಕಾಲೇಜು ಏನಿದ್ದಾವೆ ದೇವಸ್ಥಾನಗಳಲ್ಲಿ ಮುಂಭಾಗದಲ್ಲಿ ಪರಿಸರಗಳನ್ನು ನಾವು ನಡೆಸೋದ್ರ ಮೂಲಕ ಮಾಡಿದರೆ ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆ ಮಳೆ ಬೆಳೆ ಬರಲಿ ಅಂತ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಳ್ಳೆ ಇದು ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಧನುಷ್, ಚಂದಪ್ಪ, ಸುರೇಶ್, ಅನಿಲ್ ಕಳವಾಸೆ, ದರ್ಶನ್, ಪ್ರಮೋದ್, ನಿತೇಶ್, ಸಕ್ರಾಯಪಟ್ಟಣದ ಹೋಬಳಿ ಅಧ್ಯಕ್ಷರಾದ ಸುಮಂತ್ ಪವರ್, ವಿನಯ್, ಮಂಥನ್, ಅಶೋಕ್, ಅವಿನ್ ಗೌಡ, ನಿಶ್ಚಿತ್, ರಕ್ಷಿತ್, ಕಿಶನ್ ಇದ್ದರು.